ಎಲ್ಲರಿಗೂ ಬೆಳಗಿನ ಶುಭ ನಮನಗಳು. ಮಂತ್ರಮಾಲಾ ಚೈತನ್ಯ ಬರೋದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮ್ಯಾಜಿಕ್. ಮ್ಯಾಜಿಕ್ ಅನ್ನೋ ಹೆಸರು ಕೇಳಿದ್ರೆ ರೋಮಗಳೆಲ್ಲ ರೋಮಾಂಚನವಾಗುತ್ತೆ. ಮ್ಯಾಜಿಕ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ತನ್ನ ಕೆಲಸ ಬಿಟ್ಬಿಟ್ಟು ಏನ್ ಮ್ಯಾಜಿಕ್ ಅಂತ ನೋಡಕ್ಕೆ ಎಲ್ಲಿದ್ರು ಬಂದ್ಬಿಡ್ತಾರೆ. ಮ್ಯಾಜಿಕ್ ಮಾಡ್ತಾ ಇರ್ತಾರಲ್ಲ ಅವರು ಹೆಂಗೆ ಅಂದ್ರೆ ಅವ್ರು ಒಂಥರ ಮ್ಯಾಜಿಕ್ ಮನೋರಂಜನೆಗೂ ಮಾಡ್ತಾರೆ, ಮೋಸಕ್ಕೂ ಮಾಡ್ತಾರೆ. ನಾನ್ ನೋಡಿರಂಗೆ ಮನೋರಂಜನೆ ಕಡಿಮೆ ಮಾಡ್ಬಿಟ್ಟು ಮೋಸಕ್ಕೆ ಹೆಚ್ಚು ಬಳಸ್ತಾ ಇದ್ದಾರೆ ಮ್ಯಾಜಿಕ್ ಒಂದು ಮನೋರಂಜನೆ ಆಟ ಆಗಿರ್ಬೇಕು ಹೊರತು ಅದು ಯಾವತ್ತೂ ಅಪಾಯಕಾರಿ ಅಪಘಾತ ಆಗಬಾರ್ದು. ಎಷ್ಟೋ ಟಿವಿಲಿ ಫಿಲಮ್ಗಳಲ್ಲಿ ಬರ್ತಾವಲ್ಲ ಮ್ಯಾಜಿಕ್, ಅವೆಲ್ಲ ಎಡಿಟಿಂಗ್ ಮತ್ತೆ ಕಟ್ ಮಾಡಿ ಏನೇನೋ ಎಡಿಟಿಂಗ್ ಮಾಡಿ ಆ ಥರ ಬಿಟ್ಟಿರ್ತಾರೆ. ಅದನ್ನೇ ನಿಜ ಅನ್ಕೊಂಡು ನಾವೇನಾದ್ರು ಮಾಡಕ್ ಹೋದ್ರೆ ಅದು ತುಂಬಾ ಡೇಂಜರಸ್ ಆಗಿ ನಮಗೆ ತಿರುಗಿ ಬೀಳುತ್ತೆ. ಮ್ಯಾಜಿಕ್ ಮಾಡುವಾಗ ಜಾಸ್ತಿ ಉಪಯೋಗಿಸೋದು ಅಂದ್ರೆ ತಂತ್ರಜ್ಞಾನ ಡಿವೈಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಚಾಕು ತಗೊಂಡು ಕೈ ಚುಚ್ಕೊಂತಾರೆ, ಆದ್ರೆ ಆ ಚಾಕು ಒರಿಜಿನಲ್ ಅಲ್ಲ, ಅದು ಫ್ರಿಂಗಿಂದ ಹೊಳಿಕೆ ಬರೋ ಅಂತ ಚಾಕಾಗಿರುತ್ತೆ. ಅದು ಹಿಂಗ್ ಚುಚ್ಕೊಂಡಿದ ತಕ್ಷಣ ಅದು ಹೊಳಿಕೆ ಹೋಗುತ್ತೆ, ಅದು ಕೈಗೆ ಏನು ಎಫೆಕ್ಟ್ ಕೊಡಲ್ಲ. ಅದೇ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಅದನ್ನ ನೋಡ್ಬಿಟ್ಟು ಚಾಕು ಚುಚ್ಕೊಳಕ್ ಹೋದ್ರೆ ಪೂರ್ತಿ ಕೈಯೇ ಕಟ್ಟಾಗುತ್ತೆ. ನೀವು ಎಷ್ಟೊಂದ್ ಕಡೆ ಮ್ಯಾಜಿಕ್ ನೋಡಿರ್ತಾರಲ್ಲ, ನೀವ್ ಎಷ್ಟೇ ದುಡ್ಡು ಹಾಕ್ತೀರ ಅದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ ಮ್ಯಾಜಿಕ್ ಮಾಡ್ತಾರೆ. ಅದು ಎಲ್ಲಿವರೆಗೂ ಅವರಿಗೆ ಜಾಸ್ತಿ ದುಡ್ಡು ಬರೋ ತನಕ ಅಷ್ಟೇ. ಅದು ಜಾಸ್ತಿ ದುಡ್ಡು ಬಂದ್ಮೇಲೆ ಅದು ಮ್ಯಾಜಿಕ್ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದುಡ್ಡನ್ನೆಲ್ಲ ಅವರು ಮೋಸ ಮಾಡಿ ತಗೊಂತಾರೆ. ಅತಿ ಹೆಚ್ಚು ಮೋಸಕ್ಕೆ ಯೂಸ್ ಮಾಡೋ ಈ ಮ್ಯಾಜಿಕ್ ಅನ್ನ ನೋಡ್ಬಿಟ್ಟು ಸುಮ್ಮನೆ ಆಗೋದೇ ಒಳ್ಳೇದು. ಅದನ್ನ ಮಾಡೋದಕ್ಕಾಗಲಿ ಉಪಯೋಗ ಮಾಡೋದಾಗ್ಲಿ ಅದಕ್ಕೆ ಹೆಚ್ಚು ಹಣ ವ್ಯರ್ಥ ಮಾಡೋದಾಗ್ಲಿ ಮಾಡಿದ್ರೆ ಅತಿ ದೊಡ್ಡ ಪೆಟ್ಟು ನಮಗ್ ಬೀಳುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ.